ಖ್ಯಾತಿ ಹೊಂದಿದವರೆಲ್ಲ ಇತರರಂತೆ ಸಾಧಾರಣವಾದವರಗಳೇ. ಅಂದ್ರೆ ಯಾರೇ ಖ್ಯಾತಿ ಹೊಂದಿರ್ಲಿರಿ, ಅವರು ಆರ್ಡಿನರಿನೇ, ಸಾಧಾರಣವಾದವರುಗಳೇ. ಫಿಲಮ್ ಹೀರೋಗಳು ಏನೇನೋ ಸ್ಪೈಡರ್ ಮ್ಯಾನ್ ತೋರಿಸ್ಬೋದು, ಇನ್ನೊಂದು ತೋರಿಸ್ಬೋದು, ಇನ್ನೊಂದೇನೇನೋ ಮಾಡ್ಬೋದು, ಬಟ್ ಅವರು ಸಾಧಾರಣವಾದವರುಗಳೇ. ಆದರೆ ಅವರ ಟ್ಯಾಲೆಂಟನ್ನು, ಸ್ಕಿಲ್ಸ್ನು ಹೆಚ್ಚು ಹೆಚ್ಚು ಮಾಡ್ಕೊಳ್ತಾ ವಾವ್ ಇಸ್ ಎ ಗ್ರೇಟ್ ಮ್ಯಾನ್ ಅಂತ ಕರೀತೇವೆ. ಅದಕ್ಕೆ ಆಕ್ಚುಲಿ ನಾನು ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಒಂದು ಪಾಯಿಂಟ್ನಲ್ಲಿ ಆರ್ಡಿನರಿ ಟು ಎಕ್ಸ್ಟ್ರಾ ಆರ್ಡಿನರಿ, ಸಾಮಾನ್ಯರಿಂದ ಅಸಾಮಾನ್ಯರಾಗುವೆಡೆಗೆ ಸಾಗಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾಕೆ? ವಾಟ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾರ್ಡಿನರಿ ಅಂದರೆ, ಆರ್ಡಿನರಿ ಹಿಂದೆ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಅಷ್ಟೇ ಅಲ್ವೇನ್ರಿ? ವೆರಿ ಸಿಂಪಲ್. ಏನಂತೀರಾ ಸ್ನೇಹಿತರೆ? ನೀವು ಯಾವುದೋ ಒಂದು ಲೆವೆಲಲ್ಲಿ ಇದ್ದೀರಾ, ಈವನ್ 1% ನೀವು ಇಂಪ್ರೂವ್ ಆದ್ರೂ ಅದು ಇಂಪ್ರೂವ್ಮೆಂಟೇ. ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಸಣ್ಣ ಪುಟ್ಟ ರಿಸ್ಕ್ಸ್ಗಳು ಬರ್ತದೆ ರೀ, ತಗೋಬೇಕು ಅಲ್ವೇ? ಆಗ ಒಂದು ರಬ್ಬರ್ ಬ್ಯಾಂಡ್ ಥರಪ್ಪ, ಒಂದು ಸ್ಟ್ರೆಚ್ ಮಾಡಬೇಕು. ಒಂದು ಲೆವೆಲ್ವರೆಗೂ ಸ್ಟ್ರೆಚ್ ಮಾಡೋಕ್ಕಾಗುತ್ತೆ, ಸ್ಟ್ರೆಚ್ ಮಾಡಿ. ಪರಿಶ್ರಮ ಇಲ್ಲಿ ತುಂಬ ಇಂಪಾರ್ಟೆಂಟು, ಪ್ರಕ್ರಿಯೆ ತುಂಬ ಮುಖ್ಯ ಆಗಿರುತ್ತೆ. ಆದರೆ ಕೆಲವರು ಉದ್ಧಾರ ಆಗೋದು ಒಬ್ಬೊಬ್ರು ಟೈಮು ಒಂದೊಂದು ಥರ, ಟೈಮ್ ಡಿಫರೆನ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಕರೆಕ್ಟ್? ಸೊ ಆರ್ಡಿನರಿ ಆಗಿರೋರೇ ಎಕ್ಸ್ಟ್ರಾರ್ಡಿನರಿ ಆಗಿರೋದು. ನಾನಂತೂ ನೂರಾರು ಸಾಧಕರನ್ನ ದೂರದರ್ಶನಕ್ಕೆ ಸಂದರ್ಶನ ಮಾಡಿಬಿಟ್ಟೆ, ಬೇರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಿದೆ. ಯಾರಿಗಾರು ಎಕ್ಸ್ಟ್ರಾ ಏನಾರು ಇದೆಯಾ ಅಂದರೆ ಏನಿಲ್ಲ, ಎಲ್ಲ ನಮ್ಮ ಥರನೇ, ಎಲ್ಲ ಫಿಸಿಕಲ್ ಫೀಚರ್ಸ್ ಎಲ್ಲ. ಓಕೆ, ಸೊ ಅವ್ರಿಗೆ ಯಾರಿಗೂ ಎಕ್ಸ್ಟ್ರಾ ಬಾಲ ಆಗಲಿ, ಕೊಂಬಾಗಲಿ, ಕಿರೀಟ ಆಗಲಿ ಏನು ಹಂಗೆ ಬಂದಿಲ್ಲ ರೀ. ಸೊ ಇದನ್ನು ಅರ್ಥ ಮಾಡ್ಕೊಂಬಿಡೋಣ. ನಾನು ಬರೆದಿರುವ ಅನನ್ಯತೆ ಅರಿಯಿರಿ ಸ್ವಲ್ಪ ಹೆಲ್ಪ್ ಮಾಡ್ಬೋದು ನಿಮಗೆ, ಬಿಕಾಸ್ ದಟ್ ಯುನೀಕ್ನೆಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದು ಸ್ವಲ್ಪ ನಮಗೆ ಸಹಾಯ ಆಗ್ತದೆ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ರಿಯಲ್ ಹೀರೋ ನೀವಾಗಿ, ರೀಲ್ ಹೀರೋ ಅಲ್ಲ. ರೀಲ್ ಹೀರೋಗಳು ರೀಲ್ ಹೀರೋಗಳು. ಕಾಲಕ್ರಮೇಣ ಬೇರೆ ಬೇರೆ ಉದಾಹರಣೆಗಳು ನಮಗೆ ಸಿಗ್ತಾ ಇರ್ತವೆ. ನಿಮ್ಮ ಅನನ್ಯತೆ ಹಾಗೂ ವಿಭಿನ್ನತೆಯನ್ನು ಅರಿತು ಮುಂದೆ ಸಾಗಿ. ಯು ಆರ್ ದ ಮಾಸ್ಟರ್ ಪೀಸ್ ಫಾರ್ ಯುವರ್ ಲೈಫ್. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ. ಹಾರ್ಡ್ಶಿಪ್ಸ್ ಆಫನ್ ಪ್ರಿಪೇರ್ ಆರ್ಡಿನರಿ ಪೀಪಲ್ ಫಾರ್ ಎನ್ ಎಕ್ಸ್ಟ್ರಾರ್ಡಿನರಿ ಡೆಸ್ಟಿನಿ. ಅಂದರೆ ಆರ್ಡಿನರಿ ಪೀಪಲ್ಗೆ ಕಷ್ಟಗಳು, ತೊಂದರೆಗಳು, ಸೋಲುಗಳು ಇವೆಲ್ಲ ಬಂದು ನಿಮ್ಮನ್ನ ರೆಡಿ ಮಾಡುತ್ತಂತೆ ಎಕ್ಸ್ಟ್ರಾರ್ಡಿನರಿ ಆಗಕ್ಕೆ. ಸೊ ಇನ್ ಮುಂದೆ ಎಂಜಾಯ್ ದಿ ಪೇನ್, ಎಂಜಾಯ್ ದಿ ಫೇಲ್ಯೂರ್ಸ್. ಓಕೆ, ನಮ್ಮ ಗೃಹಿಣಿ ನೇತ್ರಾವತಿ ವಿಜಯಪುರದಿಂದ ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಮೇಡಮ್, ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಖ್ಯಾತಿ ಹೊಂದಿದವರೆಲ್ಲ ಇತರರಂತೆ ಸಾಧಾರಣವಾದ ವ್ಯಕ್ತಿಗಳೇ. ಅಂದ್ರೆ ಯಾವುದೇ ವ್ಯಕ್ತಿ ಇರಲಿ, ಅವರು ಮೊದಲ ಸಾಧನೆ ಮಾಡೋಕ್ಕಿಂತ ಸಾಮಾನ್ಯರೇ. ಅವರು ಸಾಧನೆ ಮಾಡಿ ಒಂದು ಮೆಟ್ಟಿಲ ಹಂತದ ಕೂತು ಬಳಕೆ ಅವರು ಒಂದು ಅಸಾಧಾರಣ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಮನುಷ್ಯರಾಗಿ ನಮಗ್ ಕಾಣ್ತಿರ್ತಾರ. ಅಂದ್ರೆ ಈ ಪ್ರತಿಯೊಬ್ರು ಸಾಧಕರ ಒಂದು ಜೀವನ ಚರಿತ್ರೆಯನ್ನು ಓದಿದಾಗ ಅವಾಗ ಗೊತ್ತಾಗ್ತದ ಅವರು ಪ್ರತಿಯೊಂದು ತಮ್ಮದು ಪ್ರತಿ ಹಂತ ಬೆಳವಣಿಗೆ ಆಗಬೇಕಾದ್ರೆ ಸಾಕಷ್ಟು ನೋವು, ಕಷ್ಟ ಎಲ್ಲ ಅನುಭವಿಸ್ಕೊಂಡೇ ಒಂದ್ ಹಂತವನ್ನ ತಲುಪಿರ್ತಾರ ಅವ್ರು ಪ್ರತಿಯೊಬ್ರು. ನಾವ್ ಫಾರ್ ಎಕ್ಸಾಂಪಲ್ ಇವ್ರದ್ದು ಅಬ್ದುಲ್ ಕಲಾಂ ಅವ್ರದ್ದು ನೋಡ್ಬೇಕಾದ್ರ, ಅವ್ರ ಒಂದು ಸಾಧಾರಣವಾದ ಕುಟುಂಬದಿಂದ ಬಂದವರು. ಅವ್ರು ಶಿಕ್ಷಣ ಕಲಿಬೇಕಾದ್ರೆ ಸಾಕಷ್ಟು ಕಷ್ಟಪಟ್ರವ್ರು ಪ್ರತಿ ಹಂತದಲ್ಲೂ. ಅಂದ್ರೆ ತಮ್ಮದೇ ಆದಂತ ಒಂದು ಯುನಿಕ್ನೆಸ್, ಪ್ರತಿಯೊಂದು ಮನುಷ್ಯನಿಗೆ ತನ್ನದೇ ಆದಂತ ಒಂದು ಯುನಿಕ್ ಇರ್ತೈತಿ. ಅದು ಯಾರು ಬಳಸ್ಕೋತಾರ ಅವನು ಒಂದು ಸ್ಟೆಪ್ ಮುಂದಿರ್ತಾರ. ಅಂದ್ರೆ ಸತತವಾಗಿ ಬೆಳೆಸ್ಕೊಂಡವ್ರು ಒಂದು ತೀರಾ ಒಂದು ಉನ್ನತ ಮಟ್ಟದಾಗಿರ್ತಾರ. ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಶಕ್ತಿ ಇರ್ತೈತಿ. ಆದ್ರ ಅದು ತಾವೇ ಶಕ್ತಿ ಯಾವಾಗ ನಾವು ಬಳಸ್ಕೋತೀವಿ ಅದು ನಮಗ್ ಬಿಟ್ಟಿದ್ದು. ಪ್ರತಿಯೊಬ್ರು ಅಂದ್ರೆ ಯೂನಿವರ್ಸ್ ಎಲ್ಲಾನು ಕೊಟ್ಟಿರ್ತದ ಪ್ರತಿಯೊಂದು ಮನುಷ್ಯನಿಗೆ, ಇದು ಇಲ್ಲ ಅಂತ ಅನ್ನೋದಲ್ಲ. ಆದ್ರ ಅದು ನಾವ್ ಯೂನಿವರ್ಸ್ದ ಪರಿಭಾಷೆ ಗೊತ್ತಿರ್ಬೇಕು ನಮ್ಗ, ಅದು ಯಾವ ತರ ನಾವ್ ಇದು ಮಾಡ್ಬೇಕು ಅನ್ನೋದು, ಅಂದ್ರೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಯಾವ ತರ ಇದು. ಅದೇ ಪ್ರತಿಯೊಬ್ರು ಒಂದು ಮನುಷ್ಯನ ಹಿಂದ ಯಾವುದೇ ಅಲ್ಲಿ ಒಬ್ಬ ಉನ್ನತ ಮಟ್ಟಕ್ಕೆ ಏರ್ಯಾನ ಅಂದ ಬಳಕ ಅದ್ರ ಹಿಂದ ಎಲ್ಲಾ ಸಾಕಷ್ಟು ಇರ್ತಾವ. ಆದ್ರ ನಾವು ಉನ್ನತ ಮಟ್ಟಕ್ಕೆ ಏರದ ಬಳಕ ಆ ವ್ಯಕ್ತಿಯನ್ನ ನೋಡ್ತಿರ್ತೀವಿ, ಹೌದಲ್ಲ ಇಷ್ಟೆಲ್ಲಾ ಸಾಧನೆ ಮಾಡಿದ್ರಲ್ಲ ಅಂತ ಹೇಳಿ. ಆದ್ರ ಅದರಿಂದ ಪ್ರತಿಯೊಬ್ಬನು ಮನುಷ್ಯನಿಗೂ ಸಾಧನೆ ಅನ್ನೋದು ಒಂದು ಆ ಸಾಧನೆ ಅನ್ನೋದು ಒಂದು ಕಷ್ಟಕರ ದಾರಿನೇ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.
ಅಂದ್ರೆ ಈಸಿಯಾಗಿ ಸಿಗೋದಿಲ್ಲ ರೀ, ಕಷ್ಟಕರ ದಾರಿ ಅಂತ ಹೇಳ್ಬಿಟ್ಟಾರೆ ನಮ್ಮ ಮೇಡಮ್. ಇನ್ನು ಕಟ್ಟೇರಿ ಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ಕಟ್ಟೇರಿ ಸ್ವಾಮಿ ನಮಸ್ಕಾರ. ಆತ್ಮೀಯರೇ ನಮಸ್ಕಾರ. ಖ್ಯಾತಿ ಹೊಂದಿದವರೆಲ್ಲ ಇತರರಂತೆ ಸಾಧಾರಣವಾದವರುಗಳೇ, ನಿಜ. ಯಾಕಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಎಷ್ಟೇ ಖ್ಯಾತಿ ಹೊಂದಿದ್ರು ಅವರು ಮೂಲತಃ ಸಾಧಾರಣ ವ್ಯಕ್ತಿಗಳಾಗಿರ್ತಾರೆ ಎಂಬುದು ಈ ಪದ ನಮಗೆ ಸೂಚಿಸುತ್ತದೆ. ಎಷ್ಟೇ ಹೆಸರು ಮಾಡಿದ್ರು ನಮ್ಮಂತೆಯೇ ಮಾನವೀಯ ಗುಣಗಳು ಮತ್ತು ಸೂಕ್ಷ್ಮತೆಗಳು, ಆಮೇಲೆ ಸಮಾನತೆ ಹಕ್ಕುಗಳು, ಆಮೇಲೆ ತಪ್ಪುಗಳು ಮತ್ತು ಅವರಿಗೆ ಕೂಡ ಇದೆ ಅಂತ ಈ ವಾಕ್ಯ ಹೇಳ್ತದಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಓಕೆ ಕಟ್ಟೇರಿ ಸ್ವಾಮಿ, ತುಂಬಾ ಚೆನ್ನಾಗಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದೀರಿ. ಓಕೆ, ಈಗ ಮದನ್ ಕುಮಾರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಓಟು ಮದನ್. ಸೊ ಎಲ್ರಿಗೂ ನಮಸ್ಕಾರ. ಯಾರೇ ಸಾಧನೆ ಮಾಡೋಕ್ಕೂ ಮುಂಚೆ ನಮ್ಗೆ ಏನ್ ಅನ್ಸುತ್ತೆ, ಸಾಧನೆ ಮಾಡಿದವರೆಲ್ಲ ಬಹಳ ವಿಶೇಷ ವ್ಯಕ್ತಿಗಳು, ಅವ್ರೇನು ಬಹಳ ಡಿಫ್ರೆಂಟ್ ಆಗಿರ್ತಾರೆ, ಅವ್ರ ಲೈಫ್ ಸ್ಟೈಲು ಅವರು ಇದೆಲ್ಲ ಜಾಸ್ತಿ ಇರುತ್ತೆ, ಅವ್ರ ಸ್ಕಿಲ್ ಎಲ್ಲ. ಹಾಗಾಗಿ ನಮ್ಗೇನು ಹಿಂಜರಿಕೆ ಇದ್ದೇ ಇರುತ್ತೆ. ಆದ್ರೆ ಅವರು ಕೂಡ ನಮ್ ತರ ಸಾಮಾನ್ಯ ಮನುಷ್ಯರೇ. ಅವರು ಕೂಡ ಕಷ್ಟ ನೋಡಿರ್ತಾರೆ, ಅವರು ಕೂಡ ಮಿಡ್ಲ್ ಕ್ಲಾಸ್ ಇಲ್ಲ ಪುವರ್ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಸೊ ನಾವು ಆ ರೀತಿ ಹಿಂಜರಿಕೆಯನ್ನ ಬಿಟ್ಟು ನಾವು ಯಾವಾಗ ಅವರು ಯಾವ ರೀತಿ ಅದನ್ನ ದಾಟಿ ಮುಂದೆ ಹೋದ್ರು ಅಂತ ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಮಗೂ ಕೂಡ ಒಂದು ಇನ್ಸ್ಪೈರೇಷನ್ ಸಿಗುತ್ತೆ. ಎಕ್ಸಾಂಪಲ್ ತಗೊಂಡಿದ್ದಾರೆ, ಈ ವಿರಾಟ್ ಕೊಹ್ಲಿ ಅವ್ರನ್ನೇ ತಗೊಂಡಿದ್ದಾರೆ. ಅವರು ಕೂಡ 17ನೇ ವಯಸ್ಸಲ್ಲಿ, ಎಷ್ಟೋ ಅವರು 18ನೇ ವಯಸ್ಸಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಯಾರು ಹೇಳಿದ್ರಂತವ್ರಿಗೆ, ನೀವು ಹಿಂಗೆ ಇದ್ರೆ ನೀನ್ ಯಾವುದೇ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕಂಟಿನ್ಯೂಸ್ 2-3 ಮ್ಯಾಚು ಫೇಲ್ಯೂರ್ ಆಗಿ ಟೀಮಿಂದ ಹೊರಗೆ ಬರೋ ಚಾನ್ಸಸ್ ಇತ್ತಂತೆ. ಅವಾಗ ಅವ್ರಿಗೆ ಹೇಳಿದ್ರಂತೆ, ನೀನ್ ಹಿಂಗೆ ಇದ್ರೆ ಖಂಡಿತ ನೀನ್ ಫೇಲ್ಯೂರ್ ಆಗ್ತಿ, ನೀನ್ ಪ್ರಾಕ್ಟೀಸ್ ಮಾಡ್ಬೇಕು, 2-3 ವರ್ಷ ಬ್ರೇಕ್ ತಗೋ ಅಂತ ಹೇಳಿದ್ರ. ಸೊ ಅವ್ನು 2-3 ವರ್ಷ ಬ್ರೇಕ್ ತಗೊಂಡು ಕಂಟಿನ್ಯೂಸ್ ಬೆಳಗ್ಗೆ 4 ಗಂಟೆಗೆ ಎದ್ದು ಫುಲ್ ಪ್ರಾಕ್ಟೀಸ್ ಮಾಡಿ, ಅದೊಂದು ಕ್ರಿಕೆಟ್ ಒಂದೇ ಅಲ್ಲದೆ ಕಮ್ಯುನಿಕೇಶನ್ ಕೂಡ ಇಂಪ್ರೂವ್ ಮಾಡ್ಕೊಂಡವರು ಅವ್ರು ರಿಟರ್ನ್ 2-3 ವರ್ಷ ಬಿಟ್ಟು ಬಂದಾಗ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗೋಗಿತ್ತು. ಸೊ ನಾವ್ ಇವಾಗ್ಲೂ ನೋಡ್ತೀವಿ, ವಿರಾಟ್ ಕೊಹ್ಲಿ ಅಂತಂದ್ರೆ ಬರೀ ಕ್ರಿಕೆಟ್ ಒಂದೇ ಅಲ್ಲ, ಕಮ್ಯುನಿಕೇಶನ್ ಅಲ್ಲೂ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅವ್ರ ಹತ್ರ ಮಾತಾಡ್ಲಿಕ್ಕೆ ಎಷ್ಟೋ ಜನರಿಗೆ ಭಯ ಆಗುತ್ತೆ, ಅಷ್ಟೋ ಮಟ್ಟಿಗೆ ಕಮ್ಯುನಿಕೇಶನ್ ಚೆನ್ನಾಗಿದೆ ಅವ್ರದ್ದು. ಕ್ರಿಕೆಟ್ ಅಲ್ಲೂ ಕೂಡ ಅವ್ರು ಹಂಗೆ. ಸೊ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿದಾಗೆಲ್ಲ ಹಂಗೆ ಅವರು ಕೆಲಸವನ್ನು ವಿಶೇಷವಾಗಿ ಮಾಡ್ತಾರೆ, ಹೊತ್ತು ವಿಶೇಷವಾದ ಕೆಲಸ ಏನು ಮಾಡೋದಿಲ್ಲ. ಅವ್ರವ್ರ ಫೀಲ್ಡ್ ಅಲ್ಲಿ ಎಲ್ಲರೂ ಕೂಡ ಅದೇ ರೀತಿ ಅವರು ಇಂಪ್ರೂವ್ಮೆಂಟ್ ಅನ್ನ ನೋಡ್ತಾರೆ. ಸೊ ಹಂಗಾಗಿ ನಾವು ಕೂಡ ಅದನ್ನ ಬೆಳೆಸ್ಕೊಂತ ಬರ್ಬೇಕು. ನಾವು ಸಾಧಾರಣವಾಗಿದ್ದವರು ಅಸಾಧಾರಣ ಆಗ್ಬೋದು ಅಂತ ಹೇಳಿ ನಾವು ಅನ್ಕೊಂಡ್ರೆ 100% ಅದು ಅಚೀವ್ ಆಗುತ್ತೆ. ಆದ್ರೆ ಏನಂತಂದ್ರೆ ಆಕ್ಷನ್ ತಗೊಳ್ಬೇಕು. ಆಕ್ಷನ್ ತಗೊಂಡು ಬರೀ ಹಗಲಿಗನ್ಸ್ ಕಾಣ್ತಿದ್ರೆ ಖಂಡಿತ ಏನೂ ಆಗಲ್ಲ. ಆಕ್ಷನ್ ತಗೊಂಡು ನಾವು ಅದ್ರ ಮೇಲೆ ಕಂಟಿನ್ಯೂಸ್ ವರ್ಕ್ ಮಾಡಿದಾಗ ಮಾತ್ರ ಅದು ಕಂಪ್ಲೀಟ್ ರೀಪ್ರೋಗ್ರಾಮ್ ಆಗುತ್ತೆ ನಮ್ಮ ಜೀವನ ಅಂತ. ಎಸ್ ಮದನ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಡಾಕ್ಟರ್ ಅಮೃತರಾಜ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಡಾಕ್ಟರ್. ಆತ್ಮೀಯರೇ ಮತ್ತು ನಮಸ್ಕಾರ. ಇವತ್ತಿನ ವಿಷಯ ಹೇಳ್ಬೇಕಂದ್ರೆ, ಖ್ಯಾತಿ ಹೊಂದಿದವರೆಲ್ಲ ಇತರರಂತೆ ಸಾಧಾರಣವಾದವರುಗಳೇ. ಎಸ್ ಹೌದು ಸರ್. ಏನಪ್ಪ ಅಂದ್ರೆ ಸಾಧಕರು ಸಮಸ್ಯೆಗಳನ್ನ ಫೇಸ್ ಮಾಡಿನೇ ಉನ್ನತ ಹುದ್ದೆಗೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಸಾಮಾನ್ಯರಂತೆ ಅವರು ಸಾಧನೆ ಮಾಡಿ ಎಫರ್ಟ್ ಹಾಕ್ಬಿಟ್ಟು ಕೂಡ ಅವರೇ ಮಾಡ್ತಾರೆ, ಸಾಧಕರಾಗ್ತಾರೆ. ಆಮೇಲೆ ಆರ್ಡಿನರಿ ಆಗಿರೋರೇ ಕೂಡ ಎಕ್ಸ್ಟ್ರಾರ್ಡಿನರಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಎಫರ್ಟ್ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ವರ್ಕ್ ಮಾಡಿ ಅದ್ರ ಮೇಲೆ ಎಫರ್ಟ್ ಹಾಕಿ ಮಾಡಿದ ಮೇಲೆ ಅವರು ಸಾಧನೆ ಮಾಡ್ಲಿಕ್ಕೆ ಉನ್ನತವಾದಂತ ಹೋಗ್ಲಿಕ್ಕೆ ಅವರಿಗೆ ಸಾಧ್ಯತೆ ಆಗಿದೆ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಗುಡ್. ಈಗ ಸಂತೋಷ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಂತೋಷ್. ಆತ್ಮೀಯರೇ ನಮಸ್ಕಾರ. ಇವತ್ತಿನ ಟಾಪಿಕ್ ಖ್ಯಾತಿ ಹೊಂದಿದವರೆಲ್ಲ ಇತರರಂತೆ ಸಾಧಾರಣವರುಗಳೇ. ಖ್ಯಾತಿ ಹೊಂದಿದವರೆಲ್ಲ ಮಧ್ಯಮ ಹಾಗೂ ಬಡ ಕುಟುಂಬದಿಂದ ಬಂದವರೇ ಆಗಿರುತ್ತಾರೆ. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಚಿಕ್ಕ ನಾಟಕ ರಂಗದಲ್ಲಿ ಪಾತ್ರ ವಹಿಸ್ಕೊಂಡು ಬಂದು ಇಂದು ಹೆಸರುವಾಸಿ ಆಗ್ತಾರೆ, ನಟ ಸಾರ್ವಭೌಮ ಎಂದು ಹೆಸರುವಾಸಿ ಆಗ್ತಾರೆ. ಹೀಗೆ ಹೇಳುತ್ತಾ ಹೋದ್ರೆ ಖ್ಯಾತಿ ಹೊಂದಿದವರು 90% ಸಾಧಾರಣವಾದವರೇ. ಅವರು ಎಫರ್ಟ್ ಮಾಡಿ ಅವರು ಖ್ಯಾತಿ ಹೊಂದಿರ್ತಾರೆ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಓಕೆ ಸಂತೋಷ್. ಶ್ರೀರಾಮ್ ಏನ್ ಹೇಳ್ತಾರೆ ಕೇಳೋಣ ಈಗ. ಎಸ್ ಓಟು ಶ್ರೀರಾಮ್. ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಮಸ್ತೆ ಸರ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಖ್ಯಾತಿ ಹೊಂದಿದವರೆಲ್ಲ ಇತರರಂತೆ ಸಾಧಾರಣವಾದವರುಗಳೇ. ಈ ಪ್ರತಿಯೊಬ್ಬ ಮನುಷ್ಯನನ್ನು ಹುಟ್ಟಿದಾಗ ತಂದೆ ತಾಯಿಗೂ ಗೊತ್ತಿರೋದಿಲ್ಲ ಇವ್ರು ಎಷ್ಟು ದೊಡ್ಡ ವ್ಯಕ್ತಿ ಆಗ್ತಾರೆ. ಅವರು ದಿನ ಕಳೀತಾ
ಅವರು ಶಾಲೆಯಲ್ಲಿ ಕೂಡ ಕೆಲವೊಂದು ಒಂದು ಚಟುವಟಿಕೆಯಲ್ಲಿ ಗುರುಗಳು ಕೆಲವೊಂದು ಮಟ್ಟಿಗೆ ಅವ್ರನ್ನ ಗುರುತಿಸ್ಬೋದು. ಅದೇ ರೀತಿ ಇವ್ರ ದಿನಗಳು ಕಳೀತಾ ಇದ್ದಂಗೆನೆ ಇವರು ಎಷ್ಟು ಖ್ಯಾತಿವಂತಾರೆ ಅಂದ್ರೆ ಅವರು ಉದಾಹರಣೆಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಸುಧಾಮೂರ್ತಿ ನಾರಾಯಣ ಸರ್ ಅವರು ಕೂಡ ಅಷ್ಟೇ. ಅವರು ಕೋಲಾರಲ್ಲಿ ಹುಟ್ಟಿದ್ದು. ಅವರು ಬಂದು ಎಜುಕೇಶನ್ ಟೈಮಲ್ಲಿ ಓದ್ಲಿಕ್ಕೆ ತುಂಬಾ ಕಷ್ಟ ಆಯ್ತು ಅವ್ರಿಗೆ. ಆ ಟೈಮಲ್ಲಿ ಅವರು ಬೆಳೆದು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ ಶ್ರೀರಾಮ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈ ಪವರ್ ಆಫ್ ಎಕ್ಸ್ಟ್ರಾಗೆ ಕೆಲವು ವಾಕ್ಯಗಳನ್ನು ಈ ರೀತಿ ಹೇಳಕ್ಕೆ ಇಷ್ಟಪಡ್ತಾನೆ. ಎಕ್ಸ್ಟ್ರಾ ಆರ್ಡಿನರಿ, ಎಕ್ಸ್ಟ್ರಾ ಮೈಲ್, ಎಕ್ಸ್ಟ್ರಾ ಎಫರ್ಟ್, ಎಕ್ಸ್ಟ್ರಾ ಸ್ಮೈಲ್, ಎಕ್ಸ್ಟ್ರಾ ಎಕ್ಸಲೆನ್ಸ್, ಎಕ್ಸ್ಟ್ರಾ ಎಫಿಷಿಯನ್ಸಿ, ಎಕ್ಸ್ಟ್ರಾ ಎಂಗೇಜ್ಮೆಂಟ್ಸ್, ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಎಲಾಸ್ಟಿಸಿಟಿ, ಎಕ್ಸ್ಟ್ರಾ ಎಂಥೂಸಿಯಾಸಮ್, ಎಕ್ಸ್ಟ್ರಾ ಯು. ನಿಮ್ಮಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗಿ, ಯು ವಿಲ್ ಸಿ ಎ ಚೇಂಜ್ ಇನ್ ಯು. ದೇರ್ ವಿಲ್ ಬಿ ಎ ಲಾಟ್ ಆಫ್ ಚೇಂಜ್ ಇನ್ ಯು. ಸೊ ಜಸ್ಟ್ ಕಾಮೆಂಟ್ ಬಾಕ್ಸಲ್ಲಿ BNUU ಅಂತ ಒಂದು ಟೈಪ್ ಮಾಡಿ. BANU ಅಂದ್ರೆ ಏನರ್ಥ? ನೀವೊಬ್ಬ ಹೊಸ ವ್ಯಕ್ತಿ ಆಗಬೇಕು. ಸಾಮಾನ್ಯರಿಂದ ಅಸಾಮಾನ್ಯರಾಗುವ ಎಡೆಗೆ ಸಾಗುವ ಹಂತದಲ್ಲಿ ಅಪ್ಡೇಟ್ ಆಗಬೇಕು, ಅಪ್ಗ್ರೇಡ್ ಆಗಬೇಕು, ನಿಮ್ಮನ್ನು ನೀವು ಮರುಶೋಧಿಸ್ಕೋಬೇಕು. ಯು ಹ್ಯಾವ್ ಟು ರೀಇನ್ವೆಂಟ್ ಯುವರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವ್ ಟು ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಮೊಬೈಲು, ಲ್ಯಾಪ್ಟಾಪು ಅವೆಲ್ಲ ಬೆಸ್ಟ್ ವರ್ಷನ್ ಬೇಕು. ನಾವು ಬೆಸ್ಟ್ ವರ್ಷನ್ ಆಗಬಾರ್ದಾ? ಆಗೋಣ ಸ್ನೇಹಿತರೆ. ಏನಂತೀರಿ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಬೇಕಾದ್ರೆ ಕಾಮೆಂಟ್ ಮಾಡಿದ್ರೆ ತಾನೇ ನನಗೆ ಗೊತ್ತಾಗೋದು. ನಿಮ್ಮ ಪ್ರತಿಯೊಂದು ಕಾಮೆಂಟನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಬೆಸ್ಟ್ ಕಾಮೆಂಟ್ಗೆ ಪ್ರೈಸು ಕೊಡ್ತೇನೆ ಅಂತ ಹೇಳ್ತಾ, ಲೈಕ್ ಮಾಡಿ, 4 ಜನಕ್ಕೆ ಈ ರೀತಿಯ ವಿಡಿಯೋಗಳನ್ನು ಶೇರ್ ಮಾಡಿ. ನಮ್ಮ ಕೋರ್ಸ್ ಆನ್ಲೈನ್ ಆಫ್ಲೈನ್ ಅವಾಗ ಮಾಡ್ತಾ ಇರ್ತವೆ. ಬರಬೇಕು ಅನಿಸಿದ್ರೆ 9341259267 ಹಾಗೂ 9620303000ಗೆ ಸಂಪರ್ಕ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಬಾಯ್ ಬಾಯ್.